ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಲವು ನಾಯಕರು ರಿಪಬ್ಲಿಕನ್ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ರೆಡಿ ಇದ್ದಾರೆ. ಓವರ್ ಟು ಯು ಶ್ರೀಪಾದ್. ಎಸ್, ನಮ್ಮ ಜೊತೆಗೆ ಎಸ್.ಆರ್. ವಿಶ್ವನಾಥ್ ಅವರಿದ್ದಾರೆ, ಬಿಜೆಪಿಯ ಹಿರಿಯ ನಾಯಕರು, ಸಿಟ್ಟಿಂಗ್ ಎಂಎಲ್ಎ. ಈಗ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಹನಿ ಟ್ರ್ಯಾಪ್ ವಿಚಾರವಾಗಿ ಅವರು ರಾಜಭವನಕ್ಕೂ ಹೋಗೋದಕ್ಕೆ ರೆಡಿ ಇದ್ರು. ಸೊ ಏನಾಯ್ತು ಅನ್ನೋದನ್ನ ಕೇಳೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರ ಎಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಅನ್ನುವಂಥದಕ್ಕಿಂತ ಹೆಚ್ಚಾಗಿ ವಿಪಕ್ಷದ ಮೇಲೆನೆ ಬ್ಲೇಮ್ ಮಾಡುವಂತ ಕೆಲಸ ಆಡಳಿತ ಪಕ್ಷದಿಂದ ಆಗ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮ್ಗಿಂತಲೂ ಕೂಡ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ನಿನ್ನೆ ಅಸೆಂಬ್ಲಿಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರ್ತಕ್ಕಂಥದ್ದು ನಿಜ, ಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ. ಅವೆಲ್ಲವನ್ನು ಕೂಡ ನಾನು ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸ್ತೀನಿ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದವರು ಅವರು. ಇವತ್ತು ನಾವು ಪಕ್ಷಾತೀತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು 48 ಜನ ಆ ಭಾಗದಲ್ಲೂ ಈ ಭಾಗದಲ್ಲೂ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಈ ತರ ಎಲ್ಲರ ಮೇಲೆ ಇದೆ ಅಂತ ಹೇಳಿದಾಗ ಇದು ಒಂಥರ ತೀವ್ರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಆಡಳಿತ ಪಕ್ಷದ ಸಚಿವರು ಅವರ ಆಡಳಿತ ಪಕ್ಷದವರ ಮೇಲೇನೆ ಅನುಮಾನ ವ್ಯಕ್ತಪಡಿಸಿದಾಗ ಇನ್ನು ಬೇರೆ ಜನಸಾಮಾನ್ಯರದ ಪರಿಸ್ಥಿತಿ ಏನಾಗ್ತದೆ? ಇದು ಕೇವಲ ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಇಡೀ ಸದನದ ಗೌರವದ ಪ್ರಶ್ನೆ. ನಾಳು ಗೌರವಾನ್ವಿತ ಶಾಸಕರಾಗಿ ಬರಬೇಕು ಅಂತ ಹೇಳಿ ಬಹಳಷ್ಟು ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ತರ ಆದ್ರೆ ನಾಳೆ ಯಾರು ಕೂಡ ವಿಧಾನಸಭೆಯ ಒಳಗಡೆ ಬರೋದಕ್ಕೂ ಕೂಡ ಹಿಂಜರಿತಾರೆ. ಇನ್ನು 33% ಮೀಸಲಾತಿ ಬಂದಾಗ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಕೂಡ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು. ಇದಕ್ಕೆ ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನ ಇವತ್ತು ಬೆಳಗ್ಗೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯಪಾಲರ ಎಂಟ್ರಿ ಆಗುತ್ತೆ. ನಾವು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯಪಾಲರ ಹತ್ರ ಹೋಗ್ತಾ ಇಲ್ಲ. 4% ಮೀಸಲಾತಿ ಬಗ್ಗೆ ಈಗೇನು ಪ್ರಸ್ತಾವನೆ ಮಂಡಿಸಿದ್ದಾರೆ, ಅದು ಇವತ್ತು ಬಿಲ್ ಏನನ್ನ ಪಾಸ್ ಆಯ್ತು ಅಂದ್ರೆ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದರ ಬಗ್ಗೆ ನಾವು ರಾಜ್ಯಪಾಲರ ಹತ್ರ ಹೋಗ್ತೀವಿ. ಇವತ್ತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಅದು ಸೊ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೂಡ ಇದು ಕೇಂದ್ರದ ನಾಯಕರು ಕೆಲವರು ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸಿಬಿಐ ಕೊಟ್ರೆ ಒಂದು ನ್ಯಾಯಯುತವಾದ ತನಿಖೆ ಆಗ್ತದೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ನೋಡೋಣ, ಕಾದ್ ನೋಡೋಣ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಯಾರನ್ನು ರಕ್ಷಿಸೋ ಪ್ರಶ್ನೆನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ತನಿಖೆ ಯಾವ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ಆದೇಶ ಇಲ್ಲ. ನಿನ್ನೆ ರಾಜಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, 48 ಶಾಸಕರಿದ್ದಾರೆ ಅಥವಾ ಹೆಚ್ಚು ಇದ್ದಾರೆ, ನಮ್ಮಲ್ಲೂ ಕೂತಿದ್ದಾರೆ, ನಿಮ್ಮಲ್ಲೂ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ಬಯಸ್ತೀರಾ ಅಥವಾ ಓನ್ಲಿ ಕಾಂಗ್ರೆಸ್ ಅಲ್ಲಿರುವಂತವ್ರು ಆಚೆ ಬರಬೇಕು ಅಂತ ಬಯಸ್ತೀರಾ? ನೋಡಿ ಅವರೇ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ನಾವು ಎದುರಿಸೋಣ, ಕ್ಷೇತ್ರದಲ್ಲಿ ನಾವು ಹೋಗೋಣ, ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತೀವಿ, ಜನ ಆಯ್ಕೆ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಅಡ್ಡ ಇಟ್ಕೊಂಡು ರಾಜಕಾರಣದ ಮಾಡ್ತಾರೆ, ಇದೊಂಥರ ಏಡಿಗಳು ಮಾಡ್ತಕ್ಕಂಥ ಕೆಲಸ. ಇದನ್ನ ನಾವು ಕಾಂಗ್ರೆಸ್ ಮೇಲೇನೆ ಅಪಾದನೆ ಮಾಡ್ತೀವಿ ಅಂತ ಇದ್ವಲ್ಲ. ಬಾಧಿತರು ಎರಡು ಕಡೆನೂ ಇದ್ದಾರೆ, ಹೊರಗಡೆ ವ್ಯಾಪಾರಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಷ್ಟೋ ಜನ ಗೌರವಕ್ಕೆ ಅಂಜಿ ಕೆಲವರಿಗೆಲ್ಲ ಬ್ಲಾಕ್ ಮೇಲ್ ದುಡ್ಡುಗಳನ್ನ ಕೊಟ್ಟು ಸೆಟ್ಲ್ ಮಾಡ್ಕೊಂಡಿರೋದು ಕೂಡ ನಾವು ಅನೇಕ ಸರಿ ನಾವು ಕೇಳಿ. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಉದ್ದೇಶ ಏನು? ಇದ್ರ ಪ್ರೊಡ್ಯೂಸರ್ ಅವರು ಅದೇ ಪಾರ್ಟಿಯಲ್ಲಿ ಇದ್ದಾರಾ? ಅಲ್ಲ, ಅವ್ರು ಹೇಳಿದ ಪ್ರಕಾರ ಅದೇ ಪಕ್ಷದ ಹಿರಿಯ ನಾಯಕರು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ, ಮಹಾನಾಯಕರು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಯಾರು ಅಂತ ಹೇಳಿ ಅವರೇ ತನಿಖೆ ಮುಖಾಂತರ ಹೇಳ್ಬೇಕು, ಇಲ್ಲ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳ್ಬೇಕಾಗ್ತದೆ ಅದನ್ನೆಲ್ಲ ಕೂಡ. ಸೊ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದು ಸಿಎಂ ಸೀಟ್ಗೆ ಸಂಚಕಾರವನ್ನು ತರೋದಕ್ಕೆ ಈಗೇನು ಬದಲಾವಣೆ ಆಗಬೇಕು ಆಗಬಾರ್ದು ಅಂತ ನಡೀತಾ ಇದೆ. ಈಗ ಅವರೆಲ್ಲ ಕೂಡ ಸಿಎಂ ಅನ್ನ ಬಹಳ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ತಕ್ಕಂಥವ್ರು ರಾಜಣ್ಣವರು ಮತ್ತು ಕೆಲವು ಸಚಿವರು. ಸೊ ಅವರಿಗೆ ಒಂದು ಸಂಚಕಾರ ತಂದ್ರೆ ಅದು ಮುಖ್ಯಮಂತ್ರಿಗಳು ಮುಜುಗರ ಆಗ್ತದೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ದುರುದ್ದೇಶ ಇಟ್ಕೊಂಡು ಮಾಡಿರಬಹುದು ಅಂತಕ್ಕಂಥದ್ದು ಇವತ್ತು ಮಗಸಾಲೆಯಲ್ಲಿ ಮತ್ತು ಅವರ ಶಾಸಕರು ನಾವು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇರ್ತೇವೆ. ಇನ್ನೊಂದು ಮುಖ್ಯವಾದ ಮತ್ತು ನೇರವಾದಂತಹ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಮುಖ್ಯವಾಗಿ ವಿಪಕ್ಷದವರಿಗೆ ಎರಡೆರಡು ಪ್ರಬಲವಾದಂತಹ ಅಸ್ತ್ರ ಸಿಕ್ಕಿದೆ. ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಈಗ ಈ ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಆಗ್ತಿಲ್ವಲ್ಲ ಅನ್ನುವಂತಹ ನೋವು ವಿಪಕ್ಷದ ಸದಸ್ಯರನ್ನ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಸುನಿಲ್ ಕುಮಾರ್ ಅವರು ಆರ್ ಅಶೋಕ್ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆ ರೀತಿ ಆಗ್ತಿದೆಯಾ ಅಂತ? ಇಲ್ಲ, ಕೆಲವು ವಿಚಾರದಲ್ಲಿ ನಾನು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ. ನಿನ್ನೆ ನಮಗೆ ಅವರು ಆಡಳಿತ ಪಕ್ಷವಾಗಿ ನಮಗೆ ಅಸ್ತ್ರವನ್ನು ಕೊಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೊಳಕ್ಕಾಗಲಿಲ್ಲ, ಸರ್ಕಾರವನ್ನ ಮುಜುಗರಕ್ಕೆ ಸಿಲುಸ್ತಕ್ಕಂಥದ್ದಾಗಿಲ್ಲ ಅನ್ನೋದು ನಾವು ನಿನ್ನೆ ಬೇಸರವನ್ನು ವ್ಯಕ್ತಪಡಿಸ್ವಿ. ನಾವು ರಾಜ್ಯಾಧ್ಯಕ್ಷರಲ್ಲೂ ಮಾತಾಡಿದ್ವಿ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಹೋರಾಟವನ್ನ ಮಾಡಿದ್ದಾರೆ. ಇದು ನಿರಂತರವಾಗಿ ಮಾಡಬೇಕು. ಇವತ್ತು ನಾವು ಯಾರ ಜೊತೆಲೂ ಅಡ್ಜಸ್ಟ್ ಆಗುವಂತದ್ದಲ್ಲ. ಇದು ಇವತ್ತು ನಮ್ಮ ಹಿರಿಯರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿ ತಕ್ಕನಾಗಿ ನಾವು ಮಾಡಬೇಕೆ ಹೊರತು ನಾವು ಆಡಳಿತ ಪಕ್ಷಕ್ಕೆ ಮುಲಾಜಿಗೆ ಯಾವುದೇ ರೀತಿಯಲ್ಲಿ ಒಳಗಾಗಬಾರದು. ಇವತ್ತು ಪ್ರತಿನಿತ್ಯ ಕಾಂಗ್ರೆಸ್ ಅವರು ಒಂದಲ್ಲ ಒಂದು ನಮಗೆ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಜಾರ್ಜ್ ಅವರು ಆ ಸ್ಮಾರ್ಟ್ ಮೀಟರ್ ಬಹಳ 15,000 ಕೋಟಿ ದೊಡ್ಡ ಹಗರಣ, ಅದು ಕೂಡ
ಇವತ್ತು ಪ್ರಸ್ತಾವನೆ ಆಗ್ಬೇಕಾಗ್ತದೆ. ಈ ತರ ಪ್ರತಿನಿತ್ಯ ಒಂದೊಂದು ಬೆಲೆ ಏರಿಕೆದೋ ಹಗರಣಗಳದೋ ಏನೋ ಒಂದು ಕೊಡ್ತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರೇ ರಾಜೀನಾಮೆಯನ್ನು ಕೊಡೋ ಅಂತ ಒಂದು ಮುಜುಗರದ ಸನ್ನಿವೇಶನ ನಾವು ಸೃಷ್ಟಿ ಮಾಡಬೇಕು. ಸೊ ಅದಕ್ಕೆ ನಾವು ನಮ್ಮ ನಾಯಕರಲ್ಲಿ ಕೂಡ ಹೇಳ್ಕೊಂಡಿದ್ದೀವಿ, ನೀವು ಯಾವುದಕ್ಕೆ ಮುಲಾಜೊಳಗಾಗದೆ ಹೋರಾಟವನ್ನು ಮಾಡಬೇಕು. ಇಡೀ ರಾಜ್ಯದ ಜನತೆ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ನಡತೆಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆ ಆಯ್ತು. ಇನ್ನು ಮುಂದೆ ಆದ್ರೂ ಅವರು ಬಲವಾಗಿ ನಿಂತ್ಕೊಂಡು ಹೋಗಬೇಕು. ನಾವು ಎಲ್ಲಾ ತರದ ಅವ್ರು ಏನೇನು ಹೋರಾಟ ಕೊಡ್ತಾರೋ ಅದೆಲ್ಲಕ್ಕೂ ಕೂಡ ನಾವು ಶಾಸಕರಾಗಿ ಅವ್ರ ಜೊತೆ ನಿಂತ್ಕೊಂತೀವಿ. ಸರ್, ಫೈನಲ್ ಕ್ವಶನ್, ಇಲ್ಲಿಂದ ನೇರವಾಗಿ ನೀವು ಸೆಷನ್ ಒಳಗಡೆ ಹೋಗ್ತೀರಿ. ವಾಟ್ ನೆಕ್ಸ್ಟ್? ಈಗ ಒಳಗಡೆ ಏನಾಗುತ್ತೆ? ನೀವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ? ಅಲ್ಲ, ಈಗ ನಾವು ನಿನ್ನೆ ಹೇಳಿರ್ತಕ್ಕಂಥದ್ದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಯಾವ ರೀತಿ ತನಿಖೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಅವರು ಅದನ್ನ ಘೋಷಣೆ ಮಾಡಬೇಕು. ಕೇವಲ ಅದು ಇಟ್ಟಂಡ್ರೆ ಆಗಬೇಕು. ಯಾಕಂದ್ರೆ ಈಗ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು ಇಲ್ಲಿಯವರೆಗೂ ಇನ್ನೂ ಕೂಡ ಸಚಿವರು ದೂರು ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ನಿನ್ನೆ ಹೇಳಿದ ಮೇಲೆ ಸುಮೋಟ ತಗೊಂಡಾದ್ರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾರನ್ನ ರಕ್ಷಣಾ ಪ್ರಶ್ನೆ ಇಲ್ಲ, ನಾವು ಖಂಡಿತವಾಗೂ ತನಿಖೆ ಮಾಡ್ತೀವಿ ಅಂತ ಹೇಳಿ. ಯಾವ ರೀತಿಯ ತನಿಖೆ ಅಂತ ಹೇಳಿ ಹೇಳಬೇಕು. ಅಲ್ಲಿವರೆಗೂ ನಾವು ಈಗ ಯಾವ ರೀತಿ ಧರಣವನ್ನು ಮಾಡ್ತಾ ಇದ್ದೀವೋ ಬಾವಿಗಿಳಿದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಗಮನಿಸ್ತಾ ಇದೀವಿ SR ವಿಶ್ವನಾಥ್ ಅವರ ಮಾತು. ಈಗ SR ವಿಶ್ವನಾಥ್ ಅವರು ಹೇಳ್ತಾ ಇರುವಂತಹ ವಿಚಾರ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಈಸಿಯಾಗಿ ಬಿಡುವಂತ ಪ್ರಶ್ನೆ ಇಲ್ಲ. ಖಂಡಿತವಾಗಿಯೂ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಕೆಲಸ ಆಗುತ್ತೆ. ಅವರು ಕೂಡ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು, ಇದನ್ನ ಗಂಭೀರವಾಗಿ ತಗೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬ್ಯಾಕ್ ಟು ಸ್ಟುಡಿಯೋ. ಓಕೆ ಫೈನ್. ಶ್ರೀಪಾದ್, SR ವಿಶ್ವನಾಥ್ ಅವ್ರನ್ನ ಮಾತನಾಡಿಸ್ತಾ ಇದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸದನದ ಒಳಗಡೆ ಹೋಗ್ತೀವಿ, ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿ ಆಗ್ರಹ ಮಾಡೋದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಹಿಂದೆ ಅವರ ಕೈ ಇದೆಯೋ, ಯಾರು ಇದರ ರೂವಾರಿ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗೋ ತನಕ ಕೂಡ ನಾವು ಸುಮ್ಮನೆ ಕೂರುವ ಮಾತೇ ಇಲ್ಲ ಅಂತ SR ವಿಶ್ವನಾಥ್ ಅವರು ಕೂಡ ಪ್ರಸ್ತಾಪ ಮಾಡ್ತಿದ್ದನ್ನ ಗಮನಿಸಿದ್ವಿ. ಬಹುತೇಕ ಜನ ಬಿಜೆಪಿ ಆದಿಯಾಗಿ ಕಾಂಗ್ರೆಸ್ ನಾಯಕರಿಂದ ಹಿಡ್ಕೊಂಡು ರಿಪಬ್ಲಿಕಾನ ಜೊತೆ ಮಾತಾಡಿದ ಅಷ್ಟೂ ಜನ ನಾಯಕರು ಹೇಳ್ತಾ ಇರೋದು, ಹನಿ ಟ್ರ್ಯಾಪ್ ಯಾರು ಮಾಡಿಸಿದ್ದಾರಲ್ಲ, ಯಾರ ಅಣತಿಯಂತೆ ಈ ಕೆಲಸಗಳಾಗ್ತಾ ಇದೆಯಲ್ಲ ಅವರ ವಿರುದ್ಧ ಕ್ರಮ ಆಗೋ ತನಕ, ಅವರ ಹೆಸರು ಬಹಿರಂಗ ಆಗೋ ತನಕ ಬಿಡಲ್ಲ ಅನ್ನುವಂತಹ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಲವು ನಾಯಕರು ರಿಪಬ್ಲಿಕಾನ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ರೆಡಿ ಇದ್ದಾರೆ. ಓವರ್ ಟು ಯು ಶ್ರೀಪಾದ್. ಎಸ್, ನಮ್ಮ ಜೊತೆಗೆ SR ವಿಶ್ವನಾಥ್ ಅವರಿದ್ದಾರೆ, ಬಿಜೆಪಿಯ ಹಿರಿಯ ನಾಯಕರು, ಸಿಟ್ಟಿಂಗ್ MLA. ಈಗ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಹನಿ ಟ್ರ್ಯಾಪ್ ವಿಚಾರವಾಗಿ ಅವರು ರಾಜಭವನಕ್ಕೂ ಹೋಗೋದಕ್ಕೆ ರೆಡಿ ಇದ್ರು. ಸೊ ಏನಾಯ್ತು ಅನ್ನೋದನ್ನ ಕೇಳೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರ ಎಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಅನ್ನುವಂಥದಕ್ಕಿಂತ ಹೆಚ್ಚಾಗಿ ವಿಪಕ್ಷದ ಮೇಲೆನೆ ಬ್ಲೇಮ್ ಮಾಡುವಂತ ಕೆಲಸ ಆಡಳಿತ ಪಕ್ಷದಿಂದ ಆಗ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮ್ಗಿಂತಲೂ ಕೂಡ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ನಿನ್ನೆ ಅಸೆಂಬ್ಲಿಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರ್ತಕ್ಕಂಥದ್ದು ನಿಜ, ಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ. ಅವೆಲ್ಲವನ್ನು ಕೂಡ ನಾನು ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸ್ತೀನಿ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದವರು ಅವರು. ಇವತ್ತು ನಾವು ಪಕ್ಷಾತೀತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು 48 ಜನ ಆ ಭಾಗದಲ್ಲೂ ಈ ಭಾಗದಲ್ಲೂ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಈ ತರ ಎಲ್ಲರ ಮೇಲೆ ಇದೆ ಅಂತ ಹೇಳಿದಾಗ ಇದು ಒಂಥರ ತೀವ್ರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಆಡಳಿತ ಪಕ್ಷದ ಸಚಿವರು ಅವರ ಆಡಳಿತ ಪಕ್ಷದವರ ಮೇಲೇನೆ ಅನುಮಾನ ವ್ಯಕ್ತಪಡಿಸಿದಾಗ ಇನ್ನು ಬೇರೆ ಜನಸಾಮಾನ್ಯರದ ಪರಿಸ್ಥಿತಿ ಏನಾಗ್ತದೆ? ಇದು ಕೇವಲ ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಇಡೀ ಸದನದ ಗೌರವದ ಪ್ರಶ್ನೆ. ನಾಳು ಗೌರವಾನ್ವಿತ ಶಾಸಕರಾಗಿ ಬರಬೇಕು ಅಂತ ಹೇಳಿ ಬಹಳಷ್ಟು ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ತರ ಆದ್ರೆ ನಾಳೆ ಯಾರು ಕೂಡ ವಿಧಾನಸಭೆಯ ಒಳಗಡೆ ಬರೋದಕ್ಕೂ ಕೂಡ ಹಿಂಜರಿತಾರೆ. ಇನ್ನು 33% ಮೀಸಲಾತಿ ಬಂದಾಗ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಕೂಡ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು. ಇದಕ್ಕೆ ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನ ಇವತ್ತು ಬೆಳಗ್ಗೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯಪಾಲರ ಎಂಟ್ರಿ ಆಗುತ್ತೆ. ನಾವು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯಪಾಲರ ಹತ್ರ ಹೋಗ್ತಾ ಇಲ್ಲ. 4% ಮೀಸಲಾತಿ ಬಗ್ಗೆ ಈಗೇನು ಪ್ರಸ್ತಾವನೆ ಮಂಡಿಸಿದ್ದಾರೆ, ಅದು ಇವತ್ತು ಬಿಲ್ ಏನಾರ ಪಾಸ್ ಆಯ್ತು ಅಂದ್ರೆ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದರ ಬಗ್ಗೆ ನಾವು ರಾಜ್ಯಪಾಲರ ಹತ್ರ ಹೋಗ್ತೀವಿ. ಇವತ್ತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇದು ಸೊ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೂಡ ಇದು ಕೇಂದ್ರದ ನಾಯಕರು ಕೆಲವರು ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸಿಬಿಐ ಕೊಟ್ರೆ ಒಂದು ನ್ಯಾಯಯುತವಾದ ತನಿಖೆ ಆಗ್ತದೆ ಅಂತಕ್ಕಂಥದ್ದು. ಸೊ ಇದನ್ನ ನಾವು ನೋಡೋಣ, ಕಾದ್ ನೋಡೋಣ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಯಾರನ್ನು ರಕ್ಷಿಸ ಪ್ರಶ್ನೆನಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ತನಿಖೆ ಯಾವ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ಆದೇಶ ಇಲ್ಲ. ನಿನ್ನೆ ರಾಜಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, 48 ಶಾಸಕರಿದ್ದಾರೆ ಅಥವಾ ಹೆಚ್ಚು ಇದ್ದಾರೆ, ನಮ್ಮಲ್ಲೂ ಕೂತಿದ್ದಾರೆ, ನಿಮ್ಮಲ್ಲೂ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ಬಯಸ್ತೀರಾ ಅಥವಾ ಓನ್ಲಿ ಕಾಂಗ್ರೆಸ್ ಅಲ್ಲಿರುವಂತವ್ರು ಆಚೆ ಬರಬೇಕು ಅಂತ ಬಯಸ್ತೀರಾ? ನೋಡಿ ಇವರೇ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ನಾವು ಎದುರಿಸೋಣ, ಕ್ಷೇತ್ರದಲ್ಲಿ ನಾವು ಹೋಗೋಣ, ನಮ್ಮ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತೀವಿ, ಜನ ಆಯ್ಕೆ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಅಡ್ಡ ಇಟ್ಕೊಂಡು ರಾಜಕಾರಣದ ಮಾಡ್ತಾರೆ, ಇದೊಂಥರ ಏಡಿಗಳು ಮಾಡ್ತಕ್ಕಂಥ ಕೆಲಸ. ಇದನ್ನ ನಾವು ಕಾಂಗ್ರೆಸ್ ಮೇಲೇನೆ ಅಪಾದನೆ ಮಾಡ್ತೀವಿ ಅಂತ ಇದ್ವಲ್ಲ,
ಬಾಧಿತರು ಎರಡು ಕಡೆನೂ ಇದ್ದಾರೆ. ಹೊರಗಡೆ ವ್ಯಾಪಾರಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಷ್ಟೋ ಜನ ಗೌರವಕ್ಕೆ ಅಂಜಿ ಕೆಲವರಿಗೆಲ್ಲ ಬ್ಲಾಕ್ ಮೇಲ್ ದುಡ್ಡುಗಳನ್ನ ಕೊಟ್ಟು ಸೆಟ್ಲ್ ಮಾಡ್ಕೊಂಡಿರೋದು ಕೂಡ ನಾವು ಅನೇಕ ಸಾರಿ ನಾವು ಕೇಳಿ. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಮಾಡಿರುವಂತ ಉದ್ದೇಶ ಏನು? ಇದು ಪ್ರೊಡ್ಯೂಸರ್ ಅವರು ಅದೇ ಪಾರ್ಟಿಲಿ ಇದಾರ? ಅಲ್ಲ, ಅವ್ರು ಹೇಳಿದ ಪ್ರಕಾರ ಅದೇ ಪಕ್ಷದ ಹಿರಿಯ ನಾಯಕರು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಮಹಾನಾಯಕರು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಯಾರು ಅಂತ ಹೇಳಿ ಅವರೇ ತನಿಖೆ ಮುಖಾಂತರ ಹೇಳ್ಬೇಕು, ಇಲ್ಲ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳ್ಬೇಕಾಗ್ತದೆ ಅದನ್ನೆಲ್ಲ ಕೂಡ. ಸೊ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಇದು ಸಿಎಂ ಸೀಟ್ಗೆ ಸಂಚಕಾರವನ್ನು ತರೋದಕ್ಕೆ ಈಗೇನು ಬದಲಾವಣೆ ಆಗಬೇಕು ಆಗಬಾರ್ದು ಅಂತ ನಡೀತಾ ಇದೆ. ಈಗ ಅವರೆಲ್ಲ ಕೂಡ ಸಿಎಂ ಅನ್ನ ಬಹಳ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ತಕ್ಕಂಥವ್ರು ರಾಜಣ್ಣವರು ಮತ್ತು ಕೆಲವು ಸಚಿವರು. ಸೊ ಅವರಿಗೆ ಒಂದು ಸಂಚಕಾರ ತಂದ್ರೆ ಅದು ಮುಖ್ಯಮಂತ್ರಿಗಳು ಮುಜುಗರ ಆಗ್ತದೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ದುರುದ್ದೇಶ ಇಟ್ಕೊಂಡು ಮಾಡಿರಬಹುದು ಅಂತಕ್ಕಂಥದ್ದು ಇವತ್ತು ಮಗಸಾಲೆಯಲ್ಲಿ ಮತ್ತು ಅವರ ಶಾಸಕರು ನಾವು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇರ್ತೇವೆ. ಇನ್ನೊಂದು ಮುಖ್ಯವಾದ ಮತ್ತು ನೇರವಾದಂತಹ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಮುಖ್ಯವಾಗಿ ವಿಪಕ್ಷದವರಿಗೆ ಎರಡೆರಡು ಪ್ರಬಲವಾದಂತಹ ಅಸ್ತ್ರ ಸಿಕ್ಕಿದೆ. ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಈಗ ಈ ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಆಗ್ತಿಲ್ವಲ್ಲ ಅನ್ನುವಂತಹ ನೋವು ವಿಪಕ್ಷದ ಸದಸ್ಯರನ್ನ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಸುನಿಲ್ ಕುಮಾರ್ ಅವರು ಆರ್ ಅಶೋಕ್ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆ ರೀತಿ ಆಗ್ತಿದೆಯಾ ಅಂತ? ಇಲ್ಲ, ಕೆಲವು ವಿಚಾರದಲ್ಲಿ ನಾನು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ. ನಿನ್ನೆ ನಮಗೆ ಅವರು ಆಡಳಿತ ಪಕ್ಷವಾಗಿ ನಮಗೆ ಅಸ್ತ್ರವನ್ನು ಕೊಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೊಳಕ್ಕಾಗಲಿಲ್ಲ, ಸರ್ಕಾರವನ್ನ ಮುಜುಗರಕ್ಕೆ ಸಿಲುಸ್ತಕ್ಕಂಥದ್ದಾಗಿಲ್ಲ ಅನ್ನೋದು ನಾವು ನಿನ್ನೆ ಬೇಸರವನ್ನು ವ್ಯಕ್ತಪಡಿಸಿದ್ವಿ. ನಾವು ರಾಜ್ಯಾಧ್ಯಕ್ಷರಲ್ಲೂ ಮಾತಾಡಿದ್ವಿ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಹೋರಾಟವನ್ನ ಮಾಡಿದ್ದಾರೆ. ಇದು ನಿರಂತರವಾಗಿ ಮಾಡಬೇಕು. ಇವತ್ತು ನಾವು ಯಾರ ಜೊತೆಲೂ ಅಡ್ಜಸ್ಟ್ ಆಗುವಂತದ್ದಲ್ಲ. ಇದು ಇವತ್ತು ನಮ್ಮ ಹಿರಿಯರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿ ತಕ್ಕನಾಗಿ ನಾವು ಮಾಡಬೇಕೆ ಹೊರತು ನಾವು ಆಡಳಿತ ಪಕ್ಷಕ್ಕೆ ಮುಲಾಜಿಗೆ ಯಾವುದೇ ರೀತಿಯಲ್ಲಿ ಒಳಗಾಗಬಾರದು. ಇವತ್ತು ಪ್ರತಿನಿತ್ಯ ಕಾಂಗ್ರೆಸ್ ಅವರು ಒಂದಲ್ಲ ಒಂದು ನಮಗೆ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಜಾರ್ಜ್ ಅವರು ಆ ಸ್ಮಾರ್ಟ್ ಮೀಟರ್ ಬಹಳ 15,000 ಕೋಟಿ ದೊಡ್ಡ ಹಗರಣ, ಅದು ಕೂಡ ಇವತ್ತು ಪ್ರಸ್ತಾವನೆ ಆಗಬೇಕಾಗ್ತದೆ. ಈ ತರ ಪ್ರತಿನಿತ್ಯ ಒಂದೊಂದು ಬೆಲೆ ಏರಿಕೆದೋ ಹಗರಣಗಳದೋ ಏನೋ ಒಂದು ಕೊಡ್ತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರೇ ರಾಜೀನಾಮೆಯನ್ನು ಕೊಡೋ ಅಂತ ಒಂದು ಮುಜುಗರದ ಸನ್ನಿವೇಶನ ನಾವು ಸೃಷ್ಟಿ ಮಾಡಬೇಕು. ಸೊ ಅದಕ್ಕೆ ನಾವು ನಮ್ಮ ನಾಯಕರಲ್ಲಿ ಕೂಡ ಹೇಳ್ಕೊಂಡಿದ್ದೀವಿ, ನೀವು ಯಾವುದಕ್ಕೆ ಮುಲಾಜೊಳಗಾಗದೆ ಹೋರಾಟವನ್ನು ಮಾಡಬೇಕು. ಇಡೀ ರಾಜ್ಯದ ಜನತೆ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ನಡತೆಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ. ನಿನ್ನೆ ಆಯ್ತು, ಇನ್ನು ಮುಂದೆ ಆದ್ರೂ ಅವರು ಬಲವಾಗಿ ನಿಂತ್ಕೊಂಡು ಹೋಗಬೇಕು. ನಾವು ಎಲ್ಲಾ ತರದ ಅವರು ಏನೇನು ಹೋರಾಟ ಕೊಡ್ತಾರೋ ಅದೆಲ್ಲಕ್ಕೂ ಕೂಡ ನಾವು ಶಾಸಕರಾಗಿ ಅವ್ರ ಜೊತೆ ನಿಂತ್ಕೊಂತೀವಿ. ಸರ್, ಫೈನಲ್ ಕ್ವಶನ್, ಇಲ್ಲಿಂದ ನೇರವಾಗಿ ನೀವು ಸೆಷನ್ ಒಳಗಡೆ ಹೋಗ್ತೀರಿ. ವಾಟ್ ನೆಕ್ಸ್ಟ್? ಈಗ ಒಳಗಡೆ ಏನಾಗುತ್ತೆ? ನೀವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಅಲ್ಲ, ಈಗ ನಾವು ನಿನ್ನೆ ಹೇಳಿರ್ತಕ್ಕಂಥದ್ದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದನ್ನ ಯಾವ ರೀತಿ ತನಿಖೆ ಮಾಡ್ತಾ ಇದೀವಿ ಅಂತಕ್ಕಂಥದನ್ನ ಅವರು ಅದನ್ನ ಘೋಷಣೆ ಮಾಡಬೇಕು. ಕೇವಲ ಅದು ಇಟ್ಟಂಡ್ರನ್ ಆಗಬೇಕು. ಯಾಕಂದ್ರೆ ಈಗ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು ಇಲ್ಲಿಯವರೆಗೂ ಇನ್ನೂ ಕೂಡ ಸಚಿವರು ದೂರು ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ನಿನ್ನೆ ಹೇಳಿದ ಮೇಲೆ ಸುಮೋಟೋ ತಗೊಂಡಾದ್ರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾರನ್ನ ರಕ್ಷಣೆ ಪ್ರಶ್ನೆ ಇಲ್ಲ, ನಾವು ಖಂಡಿತವಾಗೂ ತನಿಖೆ ಮಾಡ್ತೀವಿ ಅಂತ ಹೇಳಿ. ಯಾವ ರೀತಿಯ ತನಿಖೆ ಅಂತ ಹೇಳಿ ಹೇಳಬೇಕು. ಅಲ್ಲಿವರೆಗೂ ನಾವು ಈಗ ಯಾವ ರೀತಿ ಧರಣವನ್ನು ಮಾಡ್ತಾ ಇದ್ದೀವೋ ಬಾವಿಗಿಳಿದು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಗಮನಿಸ್ತಾ ಇದೀವಿ SR ವಿಶ್ವನಾಥ್ ಅವರ ಮಾತು. ಈಗ SR ವಿಶ್ವನಾಥ್ ಅವರು ಹೇಳ್ತಾ ಇರುವಂತಹ ವಿಚಾರ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಈಸಿಯಾಗಿ ಬಿಡುವಂತ ಪ್ರಶ್ನೆ ಇಲ್ಲ. ಖಂಡಿತವಾಗಿಯೂ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಕೆಲಸ ಆಗುತ್ತೆ. ಅವರು ಕೂಡ ನಿಷ್ಪಕ್ಷವಾದ ತನಿಖೆ ನಡೆಸಬೇಕು, ಇದನ್ನ ಗಂಭೀರವಾಗಿ ತಗೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬ್ಯಾಕ್ ಟು ಸ್ಟುಡಿಯೋ. ಓಕೆ ಫೈನ್ ಶ್ರೀಪಾದ್, SR ವಿಶ್ವನಾಥ್ ಅವ್ರನ್ನ ಮಾತನಾಡಿಸ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸದನದ ಒಳಗಡೆ ಹೋಗ್ತೀವಿ, ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿ ಆಗ್ರಹ ಮಾಡೋದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಹಿಂದೆ ಅವರ ಕೈ ಇದೆಯೋ, ಯಾರು ಇದರ ರೂವಾರಿ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗೋ ತನಕ ಕೂಡ ನಾವು ಸುಮ್ಮನೆ ಕೂರುವ ಮಾತೇ ಇಲ್ಲ ಅಂತ SR ವಿಶ್ವನಾಥ್ ಅವರು ಕೂಡ ಪ್ರಸ್ತಾಪ ಮಾಡ್ತಿದ್ದನ್ನ ಗಮನಿಸಿದ್ವಿ. ಬಹುತೇಕ ಜನ ಬಿಜೆಪಿ ಆದಿಯಾಗಿ ಕಾಂಗ್ರೆಸ್ ನಾಯಕರಿಂದ ಹಿಡ್ಕೊಂಡು ರಿಪಬ್ಲಿಕಾನ ಜೊತೆ ಮಾತಾಡಿದ ಅಷ್ಟೂ ಜನ ನಾಯಕರು ಹೇಳ್ತಾ ಇರೋದು, ಹನಿ ಟ್ರ್ಯಾಪ್ ಯಾರು ಮಾಡಿಸಿದ್ದಾರಲ್ಲ, ಯಾರ ಅಣತಿಯಂತೆ ಈ ಕೆಲಸಗಳಾಗ್ತಾ ಇದೆಯಲ್ಲ ಅವರ ವಿರುದ್ಧ ಕ್ರಮ ಆಗೋ ತನಕ, ಅವರ ಹೆಸರು ಬಹಿರಂಗ ಆಗೋ ತನಕ ಬಿಡಲ್ಲ ಅನ್ನುವಂತಹ